ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ಪ್ರತಿದಿನ ನಾವ್ ಎಷ್ಟೋ ನಿರ್ಧಾರಗಳನ್ನ ತಗೊಳ್ತೀವಿ ಅಲ್ವೇ? ಬೆಳಗ್ಗೆ ಎದ್ದ ತಕ್ಷಣ ಏನ್ ತಿನ್ಬೇಕು ಅನ್ನೋ ಚಿಕ್ಕ ವಿಷಯದಿಂದ ಹಿಡಿದು ನಮ್ಮ ಕರಿಯರ್, ನಮ್ಮ ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡ್ಬೇಕು ಅನ್ನೋ ದೊಡ್ಡ ದೊಡ್ಡ ನಿರ್ಧಾರಗಳ ತನಕ. ಆದ್ರೆ ನಾವು ತಗೊಳ್ಳೋ ಈ ನಿರ್ಧಾರಗಳು ಸರಿ ಅಂತ ಹೇಗ್ ಗೊತ್ತಾಗೋದು? ಹೇಗೆ ಖಚಿತಪಡಿಸ್ಕೊಳ್ಳೋದು? ಇವತ್ತು ನಾವು ಮಾತಾಡಕ್ ಹೊರಟಿರೋದು ಇದೇ ವಿಷಯದ ಬಗ್ಗೆ. ಸ್ಪಷ್ಟವಾಗಿ ಯೋಚಿಸೋದು ಹೇಗೆ ಅನ್ನೋ ಒಂದು ಸೂಪರ್ ಪವರ್ ಬಗ್ಗೆನೇ ಮಾತಾಡೋಣ. ಈ ಮಾತನ್ನ ನೋಡಿ, ನಾವು ಜ್ಞಾನದ ಆರ್ಥಿಕತೆಯಲ್ಲಿ ಬದುಕ್ತಿಲ್ಲ, ನಾವು ಗದ್ದಲದ ಆರ್ಥಿಕತೆಯಲ್ಲಿ ಮುಳುಗುತ್ತಿದ್ದೇವೆ. ಇದು ಎಷ್ಟು ಸತ್ಯ ಅಲ್ವಾ? ನಮಗೆಲ್ಲರಿಗೂ ಈ ಅನುಭವ ಆಗಿರುತ್ತೆ. ಸುಮ್ಮನೆ ಫೋನ್ ಸ್ಕ್ರೋಲ್ ಮಾಡ್ತಾ ಕೂತಾಗ ಮಾಹಿತಿಯ ಸಾಗರದಲ್ಲಿ ಕಳೆದು ಹೋದ ಹಾಗೆ ಅನ್ಸುತ್ತೆ. ನಿಜವಾದ ಜ್ಞಾನಕ್ಕಿಂತ ಗದ್ದಲವೇ ಜಾಸ್ತಿ. ಈ ಗದ್ದಲದ ಮಧ್ಯೆ ಸತ್ಯವನ್ನ, ಸರಿನಾ ಹೇಗ್ ಕಂಡುಹಿಡಿಯೋದು? ಇದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ತಿರುಳು. ಹಾಗಾದ್ರೆ ಈ ಗದ್ದಲದ ಆರ್ಥಿಕತೆಯಲ್ಲಿ ಮುಳುಗೋದು ಅಂದ್ರೆ ಅದರ ನಿಜವಾದ ಅರ್ಥ ಏನು? ಬನ್ನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಕಣ್ಮುಂದೆ ಆಯ್ಕೆಗಳ ಸುರಿಮಳೆಯೇ ಇದೆ, ಜೊತೆಗೆ ಮಾಹಿತಿಯ ಸುನಾಮಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ಲಿಯರ್ ಆಗಿ ಯೋಚಿಸೋ ಸ್ಕಿಲ್ ಇದೆಯಲ್ಲ, ಅದೇ ನಮ್ಮನ್ನ ದಡ ಸೇರಿಸೋ ಒಂದು ಲೈಫ್ ಜಾಕೆಟ್ ಇದ್ದಾಗ. ನೋಡಿ, ಇದೇನೋ ಥಿಯರಿ ಕ್ಲಾಸ್ ತರಹ ಅಲ್ಲ, ಇದು ನಮ್ಮ ನಿಜ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಯೋಚನೆ ಮಾಡಿ, ಆರೋಗ್ಯದ ವಿಷಯವನ್ನೇ ತಗೊಳ್ಳಿ. ವಾಟ್ಸಪ್ಪಲ್ಲಿ ಬಂದ ಯಾವುದೋ ಫೇಕ್ ಮನೆಮದ್ದು ನಂಬಿ ಆರೋಗ್ಯ ಹಾಳು ಮಾಡಿಕೊಂಡವರನ್ನ ನಾವು ನೋಡಿಲ್ವಾ? ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ, ಡಬಲ್ ಮನಿ ಸ್ಕೀಮ್ ಅಂತ ಮೋಸ ಹೋಗಿ ಕಷ್ಟಪಟ್ಟು ದುಡಿದ ದುಡ್ಡೆಲ್ಲ ಕಳೆದುಕೊಂಡ ಕಥೆಗಳಿಗೇನೋ ಕಡಿಮೆ ಇಲ್ಲ. ಪ್ರಜಾಪ್ರಭುತ್ವದ ವಿಚಾರದಲ್ಲಂತೂ ಹೇಳೋದೇ ಬೇಡ. ಸುಳ್ಳು ಸುದ್ದಿಗಳ ಆಧಾರದ ಮೇಲೆ ವೋಟ್ ಮಾಡಿದ್ರೆ ಏನಾಗಬಹುದು ಅಂತ ನಮ್ಗೆಲ್ಲ ಚೆನ್ನಾಗೇ ಗೊತ್ತಿದೆ. ಇದೆಲ್ಲದರ ಹಿಂದೆ ಇರೋದು ಒಂದೇ, ಸ್ಪಷ್ಟವಾಗಿ ಯೋಚನೆ ಮಾಡದೇ ಇರೋದು. ಈ ಹೋಲಿಕೆ ಇದೆಯಲ್ಲ, ಇದು ಎಷ್ಟು ಸರಿ ಅನ್ಸುತ್ತೆ ಅಲ್ವಾ? ಒಂದು ದೊಡ್ಡ ಸುನಾಮಿಯ ಮಧ್ಯೆ ಒಂದೇ ಒಂದು ಸಣ್ಣ ದೋಣಿಯಲ್ಲಿ ಸಿಕ್ಕಾಕೊಂಡ ಹಾಗೆ. ಇವತ್ತಿನ ಈ ಮಾಹಿತಿ ಪ್ರಪಂಚದಲ್ಲಿ ನಮ್ಮೆಲ್ಲರ ಸ್ಥಿತಿ ಹೆಚ್ಚು ಕಡಿಮೆ ಇದೇ ರೀತಿ ಇದೆ. ಪ್ರಾಬ್ಲಮ್ ಏನಂದ್ರೆ, ನಮ್ಮ ಹಳೆಯ ಯೋಚನಾ ಕ್ರಮಗಳು, ನಮ್ಮ ಹಳೆ ದೋಣಿ ಇವತ್ತಿನ ಈ ಸುನಾಮಿಯನ್ನ ಎದುರಿಸೋಕೆ ಸಾಲ್ತಾ ಇಲ್ಲ. ಹಾಗಾದ್ರೆ ನಾವು ಯಾಕೆ ಇಷ್ಟು ಸುಲಭವಾಗಿ ತಪ್ಪುದಾರಿ ಹಿಡ್ತೀವಿ, ತಪ್ಪು ನಿರ್ಧಾರಗಳನ್ನ ತಗೊಳ್ತೀವಿ? ಉತ್ತರ ನಮ್ಮ ಮೆದುಳಿನ ವಿಕಾಸದಲ್ಲೇ ಇದೆ. ಒಂದ್ ಕ್ಷಣ ಯೋಚನೆ ಮಾಡಿ. ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ಬದುಕ್ತಿದ್ರು. ದೂರದಲ್ಲಿ ಪೊದೆಯೊಂದು ಅಲುಗಾಡಿದ್ರೆ ಅದು ನಿಜವಾಗ್ಲೂ ಹುಲಿನಾ ಅಥವಾ ಬರೀ ಗಾಳಿನಾ ಅಂತ ನಿಂತು ಯೋಚನೆ ಮಾಡೋಕೆ ಟೈಮ್ ಇರ್ಲಿಲ್ಲ. ತಕ್ಷಣ ಓಡಿ ಹೋಗ್ಬೇಕಿತ್ತು. ಆ ವೇಗದ ನಿರ್ಧಾರ ಅವರ ಪ್ರಾಣ ಉಳಿಸ್ತಿತ್ತು. ಆದ್ರೆ ಇವತ್ತಿನ ಜಗತ್ತು ಆ ಕಾಡಿನ ಹಾಗೆ ಇಲ್ಲ ಅಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಉಪಾಯ ಇದೆ. ನಮ್ಮ ಮೆದುಳಲ್ಲಿ 2 ಸಿಸ್ಟಮ್ಸ್ ಇವೆ. ಒಂದು ಸಿಸ್ಟಮ್ 1. ಇದನ್ನ ನಮ್ಮ ಮೆದುಳಿನ ಆಟೋಪೈಲಟ್ ಅಂತ ಅಂದ್ಕೊಳ್ಬೋದು. ಇದು ಸಖತ್ ಫಾಸ್ಟ್, ಎಮೋಷನಲ್, ತಕ್ಷಣ ರಿಯಾಕ್ಟ್ ಮಾಡುತ್ತೆ. ದಿನನಿತ್ಯದ ಸಣ್ಣ ಪುಟ್ಟ ಕೆಲ್ಸಗಳಿಗೆ ಇದು ಓಕೆ. ಆದ್ರೆ ಇನ್ನೊಂದಿದೆ, ಸಿಸ್ಟಮ್ 2. ಇದು ನಮ್ಮ ಕೋಪೈಲಟ್ ಇದ್ದಾಗ ಹಾಗೆ. ಇದು ನಿಧಾನ, ತಾರ್ಕಿಕ, ಇದಕ್ಕೆ ಗಮನ ಬೇಕು, ಎಫರ್ಟ್ ಬೇಕು. ಒಂದು ದೊಡ್ಡ ಕಾಂಪ್ಲೆಕ್ಸ್ ನಿರ್ಧಾರ ತಗೊಳ್ಳೋವಾಗ ಈ ಕೋಪೈಲಟ್ನ ಸಹಾಯ ಬೇಕೇ ಬೇಕು. ಪ್ರಾಬ್ಲಮ್ ಏನಂದ್ರೆ, ನಾವು ನಮ್ಮ ಕೋಪೈಲಟ್ಗೆ ಅಂದ್ರೆ ನಮ್ಮ ತರ್ಕಕ್ಕೆ ಸರಿಯಾದ ಟ್ರೈನಿಂಗ್ ಕೊಡ್ಲಿಲ್ಲ ಅಂದ್ರೆ ಜೀವನದ ಬಹುತೇಕ ನಿರ್ಧಾರಗಳನ್ನ ಆಟೋಪೈಲಟ್ನಲ್ಲೇ ತಗೊಂಡ್ಬಿಡ್ತೀವಿ. ಆನ್ಲೈನ್ನಲ್ಲಿ 50% ಆಫ್ ಅಂತ ನೋಡ್ತಿದ್ದಾಗೆ ನಮ್ಗೆ ನಿಜವಾಗ್ಲೂ ಆ ವಸ್ತು ಬೇಕೋ ಬೇಡೋ ಅಂತ ಯೋಚನೆ ಮಾಡದೆ ಬೈ ನೌ ಬಟನ್ ಕ್ಲಿಕ್ ಮಾಡೋದು ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ. ಇಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡಿದ್ದು ನಮ್ಮ ತರ್ಕ ಅಲ್ಲ, ನಮ್ಮ ಭಾವನೆಗಳು. ಹೀಗೇನೆ ನಾವು ಸುಲಭವಾಗಿ ಬೇರೆಯವರ ಕುಶಲತೆಗೆ, ನಮ್ಮ ಪೂರ್ವಾಗ್ರಹಗಳಿಗೆ ಬಲಿಪಶುಗಳಾಗೋದು. ಸರಿ, ಇಲ್ಲಿಯವರೆಗೂ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಈಗ ಒಂದು ಗುಡ್ ನ್ಯೂಸ್ ಏನಂದ್ರೆ, ಚೆನ್ನಾಗಿ ಯೋಚನೆ ಮಾಡೋದನ್ನ ನಾವು ಕಲಿಬಹುದು. ಹೌದು, ಇದು ಒಂದು ಸ್ಕಿಲ್. ಮತ್ತು ಈ ಸ್ಕಿಲ್ಲನ್ನ ಬೆಳೆಸ್ಕೊಳ್ಳೋಕೆ 2 ಅದ್ಭುತವಾದ ಫ್ರೇಮ್ವರ್ಕ್ಗಳನ್ನ ಈಗ ನೋಡೋಣ. ನೋಡಿ, ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಮಾತು. ಚೆನ್ನಾಗಿ ಯೋಚನೆ ಮಾಡೋದು ಅನ್ನೋದು ಯಾರೋ ಕೆಲವರಿಗೆ ಮಾತ್ರ ಹುಟ್ಟಿನಿಂದ ಬಂದಿರೋ ವರವಲ್ಲ. ಇದು ಅಕ್ಷರಜ್ಞಾನ, ಸಂಖ್ಯಾಜ್ಞಾನದಷ್ಟೇ ಮೂಲಭೂತವಾದ ಕೌಶಲ್ಯ. ಇದನ್ನ ಯಾರು ಬೇಕಾದ್ರೂ ಟ್ರೈನಿಂಗ್ ಮೂಲಕ ಕಲಿಬಹುದು. ರಾತ್ರೋರಾತ್ರಿ ಬರೋದಿಲ್ಲ, ನಿಜ. ಆದ್ರೆ ಅಭ್ಯಾಸದಿಂದ ಖಂಡಿತ ಸಿದ್ಧಿಸುವ ಕಲೆ ಇದು. ಹಾಗಾದ್ರೆ ಮೊದಲನೇ ಫ್ರೇಮ್ವರ್ಕ್ ನೋಡೋಣ. ಇದನ್ನ 5 ಹಂತದ ತರ್ಕಬದ್ಧ ಪ್ರಕ್ರಿಯೆ ಅಂತ ಕರೀತಾರೆ. ಕಲ್ಪಿಸ್ಕೊಳ್ಳಿ, ಒಂದು ದೊಡ್ಡ ಕರಿಯರ್ ನಿರ್ಧಾರ ತೆಗೆದುಕೊಳ್ಬೇಕು. ಈಗಿರೋ ಕೆಲ್ಸ ಬಿಡ್ಬೇಕಾ ಬೇಡ್ವಾ? ಈ ತರದ ಗೊಂದಲದ ಸಮಯದಲ್ಲಿ ಈ 5 ಸ್ಟೆಪ್ಗಳು ಒಂದು ಕ್ಲಿಯರ್ ಆದ ದಾರಿ ತೋರಿಸುತ್ತೆ. ಹೌದು, ಈ ಫ್ರೇಮ್ವರ್ಕ್ ಇದೆಯಲ್ಲ, ಇದು ತುಂಬಾನೇ ಕಾಂಪ್ಲೆಕ್ಸ್ ಆದ, ರಿಸ್ಕ್ ಜಾಸ್ತಿ ಇರೋ ಸಂದರ್ಭಗಳಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ತರಹ ಕೆಲಸ ಮಾಡುತ್ತೆ. ಎಮೋಷನ್ಸ್ ಪಕ್ಕಕ್ಕಿಟ್ಟು ತರ್ಕಕ್ಕೆ, ಲಾಜಿಕ್ಗೆ ಜಾಗ ಕೊಡೋಕೆ ಸಹಾಯ ಮಾಡುತ್ತೆ.
ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳಲ್ಲಿ ಇದನ್ನ ಬಳಸಬಹುದು. ಇದನ್ನ ಒಂದು ಪತ್ತೇದಾರಿ ಕೇಸ್ ಬಗೆಹರಿಸಿದ ಹಾಗೆ ಅನ್ಕೊಳ್ಬಹುದು. ಸ್ಟೆಪ್ 1 ಸರಿಯಾದ ಪ್ರಶ್ನೆ ಕೇಳೋದು. ಅಂದ್ರೆ ರೋಗದ ಲಕ್ಷಣಗಳನ್ನ ನೋಡ್ತಾ ಕೂರೋದಕ್ಕಿಂತ ಮೂಲ ಸಮಸ್ಯೆ ಏನು ಅಂತ ಕಂಡುಹಿಡಿಯೋದು. ಸ್ಟೆಪ್ 2 ಸಂಬಂಧಪಟ್ಟ ಮಾಹಿತಿಯನ್ನಷ್ಟೇ ಸಂಗ್ರಹಿಸೋದು, ಗದ್ದಲದಿಂದ ಸತ್ಯವನ್ನ ಬೇರ್ಪಡಿಸೋದು. ಸ್ಟೆಪ್ 3 ಸಿಕ್ಕ ಮಾಹಿತಿಯನ್ನ ಪ್ರಶ್ನಿಸೋದು. ಇದರಲ್ಲಿ ಏನಾದ್ರೂ ಪೂರ್ವಾಗ್ರಹ ಇದೆಯಾ, ತರ್ಕದೋಷ ಇದೆಯಾ ಅಂತ ಚೆಕ್ ಮಾಡೋದು. ಸ್ಟೆಪ್ 4 ಪರಿಣಾಮಗಳ ಬಗ್ಗೆ ಯೋಚಿಸೋದು. ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಾಗ್ಬೋದು ಅಂತ ನೋಡೋದು. ಮತ್ತು ಕೊನೆಯದಾಗಿ ಸ್ಟೆಪ್ 5 ಬೇರೆ ಪರ್ಯಾಯಗಳನ್ನ ಹುಡುಕೋದು. ನಮ್ಮದೇ ಅಭಿಪ್ರಾಯದ ಗುಳ್ಳೆಯಿಂದ ಹೊರಬಂದು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಕಲಿಯೋದು. ಸರಿ, ನಾವೀಗ ನೋಡಿದ್ದು ಒಂದು ತುಂಬಾನೇ ಲಾಜಿಕಲ್, ಸ್ಟ್ರಕ್ಚರ್ಡ್ ಆದ ವಿಧಾನ. ಈಗ ಸ್ವಲ್ಪ ಬೇರೆ ತರದ, ನಮ್ಮ ಸಹಜ ಪ್ರವೃತ್ತಿಗಳಿಗೆ, ನಮ್ಮ ಇಂಟ್ಯೂಷನ್ಗೆ ಹತ್ತಿರವಾದ ಇನ್ನೊಂದು ಫ್ರೇಮ್ವರ್ಕ್ ನೋಡೋಣ. ಇದುವೇ 4 ಹಂತದ ವಿಕಾಸ ಆಧಾರಿತ ವ್ಯವಸ್ಥೆ. ಈ ಸಿಸ್ಟಮ್ನ ಬ್ಯೂಟಿನೇ ಇದು. ಇದು ನಮ್ಮ ಮೆದುಳಿನ ಪ್ರಾಚೀನ ರಚನೆಯ ಮೇಲೆ ನಿಂತಿದೆ. ಅಂದ್ರೆ ಇದು ನಮ್ಮ ಬ್ರೈನ್ ಡಿಸೈನ್ ಜೊತೆ ಕೆಲ್ಸ ಮಾಡುತ್ತೆ, ಅದರ ವಿರುದ್ಧ ಅಲ್ಲ. ಇದನ್ನ ನಮ್ಮ ಸಹಜ ಜ್ಞಾನವನ್ನ, ನಮ್ಮ ಇಂಟ್ಯೂಷನ್ ಅನ್ನ ಒಂದು ಸೂಪರ್ ಪವರ್ ಆಗಿ ಅಪ್ಗ್ರೇಡ್ ಮಾಡ್ದ ಹಾಗೆ. ಅದಕ್ಕೇನೆ ಇದು ವಯಸ್ಸು, ಸಂಸ್ಕೃತಿ, ಎಜುಕೇಷನ್ ಇದ್ಯಾವುದನ್ನೂ ಲೆಕ್ಕಿಸದೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ. ಇದು ಹೇಗೆ ಕೆಲ್ಸ ಮಾಡುತ್ತೆ ಅಂದ್ರೆ ನಮ್ಮ ಮೂಲ ಪ್ರವೃತ್ತಿಗಳನ್ನೇ ಅಪ್ಗ್ರೇಡ್ ಮಾಡುತ್ತೆ. ಮೊದಲನೇದು ಕೇವಲ ನೋಡೋದಲ್ಲ, ವಿವರವಾಗಿ ವಿಶ್ಲೇಷಿಸಿ ವೀಕ್ಷಿಸೋದು. ಎರಡನೇದು ನಮ್ಮಲ್ಲಿರೋ ಭಯ, ಆತಂಕದಂತಹ ಭಾವನೆಗಳನ್ನ ಬುದ್ಧಿವಂತ ಪ್ರಶ್ನೆಗಳಾಗಿ ಪರಿವರ್ತಿಸೋದು. ನನಗ್ಯಾಕೆ ಹೀಗೆ ಅನಿಸ್ತಿದೆ ಅಂತ ಕೇಳ್ಕೊಳ್ಳೋದು. ಮೂರನೇದು ಎಲ್ಲವನ್ನೂ ಸರಿ ತಪ್ಪು ಕಪ್ಪು ಬಿಳುಪು ಅಂತ ನೋಡದೆ ಬಹುವಿಧ ಮೌಲ್ಯಮಾಪನ ಮಾಡೋದು, ಅಂದ್ರೆ ನಡುವಿನ ಸಾಧ್ಯತೆಗಳನ್ನ ನೋಡೋದು. ಮತ್ತು ಕೊನೆಯದಾಗಿ ಸುಮ್ನೆ ರಿಯಾಕ್ಟ್ ಮಾಡೋದಲ್ಲ, ಯೋಚನೆ ಮಾಡಿ ತರ್ಕಬದ್ಧವಾಗಿ ರೆಸ್ಪಾಂಡ್ ಮಾಡೋದು. ಸರಿ, ಇಲ್ಲಿಯವರೆಗೆ ಇದೆಲ್ಲ ವೈಯಕ್ತಿಕ ಕೌಶಲ್ಯದ ಬಗ್ಗೆ ಮಾತಾಡಿದ ಹಾಗೆ ಆಯ್ತು. ಆದರೆ ಇದರ ಮಹತ್ವ ಅದಕ್ಕಿಂತ ತುಂಬಾನೇ ದೊಡ್ಡದು. ಇದು ಕೇವಲ ನಮ್ಮ ಬಗ್ಗೆ ಅಲ್ಲ, ಇದು ನಮ್ಮೆಲ್ಲರ ಸಾಮೂಹಿಕ ಭವಿಷ್ಯದ ಬಗ್ಗೆ. ಇವತ್ತಿನ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಒಂದು ಅಧ್ಯಯನದ ಪ್ರಕಾರ ವಿದ್ಯಾರ್ಥಿಗಳಿಗೆ ಒಂದು ಜಾಹೀರಾತು ಮತ್ತು ನಿಜವಾದ ಸುದ್ದಿಯ ನಡುವಿನ ವ್ಯತ್ಯಾಸವನ್ನೇ ಕಂಡುಹಿಡಿಯೋಕೆ ಆಗ್ತಿಲ್ಲ. ಅಷ್ಟೇ ಅಲ್ಲ, ಪ್ರತಿಷ್ಠಿತ ಕಾಲೇಜ್ಗಳಿಂದ ಪಾಸ್ ಆದವರಲ್ಲೂ ತಾರ್ಕಿಕ ಕೌಶಲ್ಯಗಳು ಅಷ್ಟೇನೂ ಬೆಳವಣಿಗೆ ಆಗಿಲ್ಲ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳುತ್ತೆ. ಇನ್ನು ಕ್ಲಾಸ್ರೂಮ್ಗಳಲ್ಲೋ ಸಾಂಪ್ರದಾಯಿಕ ಲೆಕ್ಚರ್ಗಳು ನಿದ್ದೆ ಮಾಡುವಾಗ ನಮ್ಮ ಬ್ರೈನ್ ಯಾವ ಸ್ಥಿತಿಯಲ್ಲಿರುತ್ತೋ ಆ ಸ್ಥಿತಿಗೆ ನಮ್ಮನ್ನ ತಳ್ಳುತ್ತೆ ಅಂತ ಬ್ರೈನ್ ಸ್ಕ್ಯಾನ್ಗಳು ತೋರಿಸಿವೆ. ಇದು ನಿಜಕ್ಕೂ ಆಘಾತಕಾರಿ ಅಲ್ವ? ಹೌದು, ಇದು ಇನ್ನೂ ಕೇವಲ ಒಂದು ಸ್ಕಿಲ್ ಗ್ಯಾಪ್ ಅಲ್ಲ, ಇದೊಂದು ನಾಗರಿಕತೆಯ ಅಪಾಯ. ಯೋಚನೆ ಮಾಡೋದನ್ನೇ ನಿಲ್ಸಿದ ಸಮಾಜ ಅಂದ್ರೆ ಚುಕ್ಕಾಣಿಯಿಲ್ಲದ ಹಡಗಿನ ಹಾಗೆ. ಅದು ಬಿರುಗಾಳಿಗೆ ಸಿಕ್ಕಿ ಮುಳುಗೋದು ಗ್ಯಾರಂಟಿ. ಇದು ಅಕ್ಷರಶಃ ನಮ್ಮ ನಾಗರಿಕತೆಯ ಮುಂದಿರುವ ಒಂದು ದೊಡ್ಡ ರಿಸ್ಕ್. ಹಾಗಾದ್ರೆ ಈ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಾ ಇದೆ. ಇನ್ನೊಂದು ಕಡೆ ಡೀಪ್ ಫೇಕ್ಗಳು ಯಾವುದು, ನಿಜವಾದ ವಿಡಿಯೋ ಯಾವುದು ಅಂತ ಪತ್ತೆ ಹಚ್ಚೋಕೆ ಸಾಧ್ಯವಾಗದಷ್ಟು ರಿಯಲಿಸ್ಟಿಕ್ ಆಗ್ತಿವೆ. ಇಂಥ ಒಂದು ಜಗತ್ತಿನಲ್ಲಿ ವಿಮರ್ಶಾತ್ಮಕ ಚಿಂತನೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಇದೊಂದೇ ಮನುಷ್ಯರಾದ ನಮಗಿರೋ ಅತಿದೊಡ್ಡ ಶಕ್ತಿ ಇರ್ಬೋದಾ? ಇದ್ರ ಬಗ್ಗೆ ಯೋಚನೆ ಮಾಡಿ.